ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾನು ಉಷಾ ಜನೋಮಿ 550 ಈ ಮಿಷನ್ಸ್ದು ಬಾಬಿನ್ ಹೋಲ್ಡರ್ ಕ್ಲೀನಿಂಗ್ದು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಕ್ರೀನಲ್ಲಿ ತೋರಿಸಿತ್ತು, ಬಟ್ ಅದನ್ನು ಶೂಟ್ ಮಾಡೋದು ಮರೆತೆ ನಾನು. ನಿಮ್ಮದು ಬಾಬಿನ್ ಹೋಲ್ಡರ್ ಕ್ಲೀನ್ ಮಾಡಿ ಅಂತ ಹೇಳಿಬಿಟ್ಟು ಸ್ಕ್ರೀನ್ ತೋರಿಸಿತ್ತು. ನಾನು ಅದನ್ನು ಆನ್ ಇಟ್ಟೆ, ಜಸ್ಟ್ ಇಲ್ಲಿ ಟಚ್ ಮಾಡಿದ್ದೆ, ಸ್ವಲ್ಪ ಜುಮ್ ಅಂತ ಶಾರ್ಟ್ ಬಂತು. ಶಾರ್ಟ್ ಅಂತಲ್ಲ, ಅದು ಒಂಥರ ಅರ್ಥಿಂಗ್ ಅಂತ ಏನು ಹೇಳ್ತೀವಿ, ಅದರದ್ದು ಪ್ರಾಬ್ಲಮ್ ಇದೆ. ಇದಕ್ಕೆ ಒಂದು ಸ್ಟೆಪ್ಲೈಜರ್ ಕನ್ಸಿಸ್ಟ್ ಮಾಡ್ಕೊಳ್ಬೇಕು. ನನಗೆ ಸ್ವಲ್ಪ ಸಾಧ್ಯವಾಗ್ತಾ ಇಲ್ಲ, ಸ್ಟೆಪ್ಲೈಜರ್ ಇಟ್ಟಿದ್ದೆ ಅವಾಗೆ, ಸೊ ಅದು ಪ್ರಾಬ್ಲಮ್ ಬಂತು ಅಂತೇಳಿ ತೆಗೆದಿದ್ದೀನಿ. ಸೊ ಒಂದು ಸ್ಟೆಪ್ಲೈಜರ್ ಕಂಪಲ್ಸರಿ ಇಡಲೇಬೇಕು. ನೀವು ಯಾರು ಇನ್ ಕೇಸ್ ಸ್ಟೆಪ್ಲೈಜರ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸೊ ಪ್ಲೀಸ್ ಸ್ಟೆಪ್ಲೈಜರನ್ನು ಯೂಸ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಕರೆಂಟಿಂದ ಏನಿದೆಯಲ್ಲ ಅರ್ಥಿಂಗ್ ಎಲ್ಲ ಕ್ಲಿಯರ್ ಇರಬೇಕು. ಹಾಗಾಗಿ ಇಂಥ ಸ್ವಲ್ಪ ಶಾರ್ಟ್ ಅನ್ನೋದು ಆಗಿರ್ಬೋದು ಯಾವುದು ಬರಲ್ಲ. ಇವಾಗ ಸ್ಕ್ರೀನ್ ಹೇಳಿತ್ತು ನನಗೆ, ನೀವು ಬಾಬಿನ್ ಹೋಲ್ಡರನ್ನು ಕ್ಲೀನ್ ಮಾಡಿ ಅಂತೇಳಿ. ಇದು ಸ್ಟಾರ್ಟಿಂಗ್ ಏನು ವರ್ಕ್ ಆಗ್ತಾ ಇದ್ನಲ್ವ ಆವಾಗೆ ಹಾಕಿತ್ತು. ಸೊ ಇದು ಕೊಡೋದಿತ್ತು ಅಂತ ಹೇಳ್ಬಿಟ್ಟು ಇದನ್ನು ಹಾಗೆ ಸ್ಟಾರ್ಟ್ ಮಾಡಿದೆ ನಾನು. ಬಟ್ ಒಂದು ಸಲ ಕರೆಂಟ್ ಹೋಗಿ ಬಂತು, ಮತ್ತು ಅವಾಗೂ ಹೇಳಿತ್ತು ನಾನು ನಾಟ್ ಓಕೆ ಅಂತ ಹೊಡೆದಿದ್ನಲ್ವ. ಹಾಗಾಗಿ ಮತ್ತೆ ಇನ್ನೊಂದು ಸಲ ಯಾಕೆ ಅಂಥೇಳಿ ಇದು ಫುಲ್ ನೆಕ್ಕೆಲ್ಲ ಕಂಪ್ಲೀಟ್ ಆಯಿತು. ಹಾಗಾಗಿ ಇವಾಗ ಇದಿಷ್ಟು ನೋಡಿ, ನೆಕ್ಕೆಲ್ಲ ಕಂಪ್ಲೀಟ್ ಆಯಿತು. ಆದಮೇಲೆ ಮತ್ತೆ ಒಂದು ಸಲ ಕರೆಂಟ್ ಹೋಗಿ ಬಂತು. ಹಾಗಾಗಿ ಏನು ಬೇಡ, ನಾವು ಕ್ಲೀನ್ ಮಾಡೋದ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ವೀಡಿಯೋನ ಮಾಡ್ತಾಯಿದ್ದೀನಿ. ಮೊನ್ನೆ ರೀಸೆಂಟಾಗಿಯೇ ನಾನು ಇದನ್ನು ಫುಲ್ ಸರ್ವಿಸ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ನಾನು ಇಬ್ಬರು ಸೇರಿ ಇದನ್ನು ಫುಲ್ಲು ಈ ಸ್ಟ್ಯಾಂಡ್ ತೆಗೆದು ಹಾಗೆಯೇ ಒಳಗಡೆ ಎಲ್ಲ ಕೂಡ, ಯಾಕಂದರೆ ಬರೀ ಥ್ರೆಡ್ ಪ್ರಾಬ್ಲಮ್ ಆಗ್ತಾಯಿತ್ತು. ನನ್ನ ಮೇನ್ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು. ಎಲ್ಲ ಕ್ಲೀನ್ ಮಾಡಿದ್ವಿ, ಆದರೂ ಸಹ ಥ್ರೆಡ್ ಕಟಿಂಗನ್ನು ಆಗ್ತಾಯಿತ್ತು. ಯಾವುದಕ್ಕೆ ಅಂತ ಹೇಳಿಬಿಟ್ಟು ಗೊತ್ತಾಗಲಿಲ್ಲ. ಸೊ ಮೇನ್ ಪ್ರಾಬ್ಲಮ್ ಇರೋದು ನಂದು ಇಲ್ಲಿತ್ತು, ಈ ಸ್ಕ್ರೂನ ಆಗ ತುಂಬ ಲೂಸ್ ಇತ್ತು, ಹೈಟ್ ಬಂದುಬಿಟ್ಟಿತ್ತು ತುಂಬ. ಇದು ಪ್ಲಸ್ ಸ್ಕ್ರೂ ಏನಿದೆಲ್ಲ, ಹಾಗಾಗಿ ನಾನು ಏನು ಮಾಡಿದ್ದೀನಿ, ಒಂದು ಸ್ಟಾರ್ದು ಸ್ಕ್ರೂ ಡ್ರೈವರ್ ಈ ಥರ, ಒಂದು ಸೆಕೆಂಡ್ ತೋರಿಸ್ತೀನಿ. ಈ ಥರ ಸ್ಟಾರ್ದು ನಾನು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಜಸ್ಟ್ ಅದೇನಾದರೂ ಥ್ರೆಡ್ ಲೂಸ್ ಬಂತು ಅಂತಂದರೆ ಜಸ್ಟ್ ಹೀಗೆ ಹಿಡಿದು ಇದನ್ನು ಟೈಟ್ ಮಾಡಿಬಿಡ್ತೀನಿ. ಟೈಟ್ ಬರ್ತಾಯಿದೆ ಅಂದರೆ ಜಸ್ಟ್ ಲೂಸ್ ಮಾಡಿಬಿಡ್ತೀನಿ. ನೋಡಿ ಕರೆಕ್ಟಾಗಿ ಕೂತ್ಕೊಂಡಿದೆ. ನಂದು ಮೇನ್ ಪ್ರಾಬ್ಲಮ್ ಇರೋದು ಇಲ್ಲೇ. ನಿಮಗೇನಾದರೂ ಥ್ರೆಡ್ ಕಟ್ ಆಗ್ತಾಯಿದೆ, ಪದೇ ಥ್ರೆಡ್ ಕಟ್ ಆಗ್ತಾಯಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಂತಂದರೆ ಸೊ ಫಸ್ಟ್ ನೋಡ್ಕೊಳ್ಬೇಕಾದದ್ದು ಇದು. ನಾನು ಎಲ್ಲ ತಲೆ ಕೆಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ, ಅದು ಅವತ್ತು ಅವಸರ ಬೇಕಿತ್ತು, ವರ್ಕ್ ಕಂಪ್ಲೀಟ್ ಆಗಬೇಕಿತ್ತು ಅವತ್ತು. ಒನ್ ಹವರ್ ಇನ್ನೊಂದು ಒಂದೂವರೆ 2 ಅವರ್ ವೇಸ್ಟ್ ಮಾಡಿಕೊಂಡೆ ನಾನು. ಅಂದರೆ ಇದು ವೇಸ್ಟ್ ಅಂದರೆ ವೇಸ್ಟ್ ಅಲ್ಲ, ಬಟ್ ಖಾಲಿದ್ದಾಗ ಆಗಬೇಕು. ಅರ್ಜೆಂಟ್ ಇದ್ದಾಗ ನಾವು ಕ್ಲೀನಿಂಗೆಲ್ಲ ಕೂತ್ಕೊಂಡ್ರೆ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ. ಇನ್ ಕೇಸ್ ನಮಗೆ ಏನೂ ಸ್ಟಿಚಿಂಗ್ ಇಲ್ಲ, ಏನೂ ವರ್ಕ್ ಇಲ್ಲ ಅಂದಾಗ ಅವಾಗ ಆಯಿಲ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಏನು ಮಾಡಿದ್ದೀನಿ, ಈ ಪ್ಲೇಟ್ಸ್ನ ಆಗೋಷ್ಟಲ್ಲಿ ಇದನ್ನು ತೆಗೆದು ಏನಿಲ್ಲ, ಈ ಥರ ಇರುತ್ತೆ, ಈ ಥರ ಇರುತ್ತೆ. ಇದು ಇಲ್ಲಿ 2 ನಟ್ಟುಗಳಿರುತ್ತೆ ಪ್ಲೇಸಿಗೆ. ಈ ಥರ ಅವ್ರದ್ದು ನಾವು ಮಿಷನ್ ಏನು ತೊಗೊಳ್ತೀವಲ್ವ ಅವರು ಈ ಥರ ಪಿನನ್ನು ಕೊಟ್ಟಿದ್ದಾರೆ. ಇನ್ನು ಇದು ಇರಲಿಲ್ಲ ಅಂತಂದರೆ ದೊಡ್ಡದು ಯಾವುದಾದ್ರೂ ಈ ಥರದ್ದು ತೊಗೊಂಡು, ಸ್ಕ್ರೂ ಡ್ರೈವರ್ ಈ ಥರ ತೊಗೊಂಡು ಇವೆರಡು ಕಡೆನೇ ನಟ್ಟನ್ನು ಲೂಸ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿ ಇಟ್ಕೊಳ್ಳಿ. ಇದು ಬಾವಿನ, ಇದರಲ್ಲಿರ್ತಕ್ಕಂಥದ್ದು ಬಾವಿನ ಓಪನ್ ಮಾಡಿ ಇಟ್ಟಿದ್ದೀನಿ. ಆನ್ ಮಾಡಿ ತೋರಿಸ್ಬೇಕಂದ್ರೆ ಸ್ವಲ್ಪ ಜುಮ್ ಅಂತಲ್ವ, ಹಾಗಾಗಿ ಆಫ್ ಮಾಡಿದ್ದೀನಿ. ಸೊ ಟಾರ್ಚನ್ನು ಯೂಸ್ ಮಾಡ್ತೀನಿ. ನೋಡ್ಬೋದು ಏನು ಡಸ್ಟ್ ಇದೆ ಅಂತಂದರೆ ಏನೂ ಕಾಣ್ತಾ ಇಲ್ಲ, ನಮಗೇನು ಕಾಣಲ್ಲ. ಬಟ್ ವೈಟ್ ಕ್ಲಾತ್ನೇ ಯೂಸ್ ಮಾಡಿದ್ದೀನಿ. ಇಲ್ಲಿ ಥ್ರೆಡ್ ಏನಿದೆಲ್ಲ ವೈಟ್ ಕ್ಲಾತ್ಗೆ ಅದನ್ನೆಲ್ಲ ತೆಗಿಬೇಕು ನಾವು. ಸೊ ಪ್ರೆಸೆಂಟ್ ಎಲ್ಲ ಥ್ರೆಡ್ಗಳನ್ನು ಒಳಗಡೆ ನಮ್ಮದೇ ಮತ್ತೆ ಒಳಗಡೆ ಹಾಕಬಾರ್ದು. ಬಾವಿನ ಸುತ್ಕೊಂಡ್ಬಿಡ್ತು. ಇವಾಗ ಎಷ್ಟು ಮಿಡ್ಲಿಗೆ ನಾನು ಏನು ಮಾಡ್ತಿದ್ದೇನೆ, ಈ ರೀತಿಯಾಗಿ ಕ್ಲೀನನ್ನು ಮಾಡಬೇಕು. ಒಂದು ಸಾಫ್ಟ್ ಕ್ಲಾತ್ ತೊಗೊಳ್ಬೇಕು, ಕಾಟನ್ದು. ಇದು ಪಾಪ್ಲಿನ್ ಕ್ಲಾತ್ ಇಟ್ಬಿಟ್ಟಿದ್ದೀನಿ ನಾನು ಕ್ಲೀನಿಂಗ್ಗೆ. ಪಾಪ್ಲಿನ್ ಕ್ಲಾತ್ ಸಿಗುತ್ತೆ ನೋಡಿ, ವೈಟ್ ಕಲರ್ದು, ಮೀಟರ್ ಲೆಕ್ಕಕ್ಕೆ ಸಿಗುತ್ತೆ. ನನ್ನ ತಲೆ ಇದೆ, ಸ್ವಲ್ಪ ಸ್ಟಾಕ್ ಇದೆ, ವರ್ಕ್ ಹಾಕಿ ಅವಾಗೆಲ್ಲ ಆರಿ ವರ್ಕು ಅದು ಮತ್ತು ರಿಟೇಲ್ ಮಾರೋದು ತಂದಿದ್ದೆ ನಾನು, ಸ್ವಲ್ಪ ಸ್ಟಾಕ್ ಇದೆ. ಹಾಗಾಗಿ ಆ ಕ್ಲಾತ್ನ ಯೂಸ್ ಮಾಡ್ತೀನಿ. ಅದು ಸಾಫ್ಟ್ ಕ್ಲಾತ್ ಇರುತ್ತೆ. ಇಲ್ಲಿ ಕೂಡ ನೋಡಿ ಈ ಥರ ನಾವು ಲಾಸ್ಟಿಗೆ ಎಡ್ಜಸ್ಟ್ನಲ್ಲಿ ಮತ್ತೆ ನಮ್ಮ ಥ್ರೆಡ್ ಅದಕ್ಕೆ ಸಿಗಬಿಡಬಾರ್ದು. ಆ ಥರ ನೀಟಾಗಿ ಒರೆಸ್ಕೊಳ್ಬೇಕು. ಒಂದು ಬೊಟ್ಟು ಹಿಡ್ಕೊಂಡು ಅದರ ಸುತ್ತ ಎಲ್ಲೆಲ್ಲಿ ನಮಗೆ ರೌಂಡ್ ಅನಿಸುತ್ತೋ ಅಲ್ಲಲ್ಲಿ ನೀಟಾಗಿ ಮಿಡ್ಲಿಗೆ ಒಂದು ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡ್ರೆ ನೋಡ್ಬೋದು ಎಷ್ಟು ಕಾಣಿಸ್ತಾ ಇದೆ ನೋಡಿ ಡಸ್ಟ್. ಇದು ನಮಗೆ ಕಣ್ಣಿಗೆ ಕಾಣಲ್ಲ, ಬಟ್ ಕ್ಲಾತ್ ಮೇಲೇ ಗೊತ್ತಾಗೋದು. ಈ ಥರ ಇದ್ದಾಗ ಇದನ್ನು ಕೂಡ ಸ್ಟಾಕ್ ಆದರೆ ಸ್ವಲ್ಪ ಜಾಸ್ತಿ ದಿನ ಕ್ಲೀನ್ ಮಾಡಿಲ್ಲ, ಒಂದು 15-20 ಡೇಸ್ಗೆ ಕ್ಲೀನ್ ಮಾಡಿಲ್ಲ ಅಂದ್ರೂ ಅದು ಹೇಳುತ್ತೆ. ಅದು ಹೇಳಿದ ಮೇಲೂ ಇಲ್ಲ, ನಾವು ಅದನ್ನು ಸುಮ್ಮನೆ ಓಕೆ ಹೊಡ್ಬಿಡ್ತೀವಿ, ಅದೇನೋ ತಿರ್ತಿರಿಗೆ ಹೇಳುತ್ತೆ. ಸ್ಕ್ರೀನ್ ಹೇಳುತ್ತೆ ಅಲ್ವಾ, ಸ್ಕ್ರೀನ್ ಹೇಳುತ್ತೆ ನಿಮಗೆ ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು ಅದು ಹೇಳುತ್ತೆ. ಅದು ಹೇಳಿ ನಾವು ಅವಾಯ್ಡ್ ಮಾಡಿಬಿಡ್ತೀವಿ, ನಮಗೆ ಅವಸರ ಐತೆ ಎಲ್ಲೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿದಾಗ ಏನಾಗುತ್ತೆ, ಥ್ರೆಡ್ ಅನ್ನೋದು ಪದೇ ಕಟ್ ಆಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ನಮಗೆ ವರ್ಕಿಗೆ ಮೂಡೇ ಬರಲ್ಲ. ಏನು ಹಾಕೋದು, ಬರೀ ದಾರ ಕಟ್ಟಾಗ್ತದೆ, ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾವೇನಾದರೂ ಫೋನಲ್ಲಿ ಅಥವಾ ಇವಾಗ ಬ್ಲ್ಯಾಕ್ ಮಿಷನ್ ಬರುತ್ತೆ ನೋಡಿ, ಅಲ್ಲಿ ಏನಾದ್ರೂ ಹೊರಗೆಲ್ಲ ತೆಗೆದು ಕ್ಲೀನ್ ಮಾಡಿಬಿಡ್ತೀವಿ. ಬಟ್ ಇಂಥ ಸೆನ್ಸಾರ್ ಮಿಷನ್ಸ್ಗಳು ಏನಿರ್ತಾವಲ್ಲ, ಇನ್ನೊಂದು ಸ್ವಲ್ಪ ನಾಜೂಕಾಗಿ ನೋಡ್ಕೊಳ್ಬೇಕು. ಅದು ಏನು ಹೇಳುತ್ತೋ ಅದು ಕೇಳಬೇಕಷ್ಟೇ ನಾವು. ಮತ್ತು ನಾವು ಅವಾಯ್ಡ್ ಮಾಡಿದರೆ ಬಿಗ್ ಪ್ರಾಬ್ಲಮ್ಗಳು ದೊಡ್ಡ ಪ್ರಾಬ್ಲಮ್ಗಳು ಬಂದುಬಿಡ್ತವೆ. ಹಾಗಾಗಿ ನೋಡಿ ಇಷ್ಟು ಡಸ್ಟ್ ಅನ್ನೋದು ಕಾಣ್ತಾ ಇದೆ. ಇದು ನಮಗೆ ಇಷ್ಟು ಜಸ್ಟ್ ನಮ್ಮ ಕಣ್ಣಿದ್ದನ್ನು ನೋಡಿದರೆ ಇದೇನೂ ಕಾಣಲ್ಲ, ಬಟ್ ಬಟ್ಟೆಲಿದ್ದ ಒರೆಸಿದಾಗ ಮಾತ್ರ ಎಲ್ಲನೂ ಬರುತ್ತೆ. ನಾನು ಫಸ್ಟಿಗೆ ಈ ಥರ ಮಾಡಿದ್ನಲ್ವ, ಅಲ್ಲಿ ಅಷ್ಟು ಬಂದಿತ್ತಲ್ವ. ಇವಾಗ ನೋಡೋಣ, ನೋಡಿ
ಇವಾಗ ಕೂಡ ಬಂತು. ಜಸ್ಟ್ ಇದು ದಪ್ಪ ಇದೆ ನೋಡಿ, ಈ ಥರ ಅಲ್ಲಿಗೆ ಈ ಥರ ಇದು ಏನು ಡಾಟ್ ಡಾಟ್ ಸ್ವಲ್ಪ ದಪ್ಪ ಬಂದಿರ್ತವಲ್ಲ ಇವೇ ದಾರದಲ್ಲಿ ಇಡ್ತಕ್ಕಂಥದ್ದು. ಸೊ ಇವಾಗ ಉಲ್ಟಾ ಮಾಡ್ತಿದ್ದೀನಿ. ಇವಾಗ ಈ ಸೈಡ್ ಇದೆಲ್ಲ, ಈ ಸೈಡ್ ಉಲ್ಟಾ ತೊಗೊಂಡು ಇಲ್ಲಿ ಮೇನ್ ಸ್ವಲ್ಪ ಜಾಸ್ತಿ ರಫ್ ಮಾಡ್ಕೊ, ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು. ಮತ್ತು ನಿಮ್ಮ ಇರೋ ಶಕ್ತಿನೆಲ್ಲ ಮತ್ತು ಇದಕ್ಕೆ ಹಾಕ್ಬಿಡಿ ನೀವು. ಜಸ್ಟ್ ಲೈಟಾಗಿ ಮಾಡ್ಕೊಳ್ಬೇಕು. ಮತ್ತು ಶಕ್ತಿ ಎಲ್ಲ ಹಾಕಿಬಿಟ್ರೆ ಟಕ್ ಅಂತ ಯಾವುದಾದ್ರೂ ಮುರಿದೋದ್ರೂ ತುಂಬ ಥರ ತೊಂದರೆ ಆಗ್ತದೆ. ಹಾಗಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಜಸ್ಟ್ ಬಾಬಿನ್ಗೆ ಇಲ್ಲಿ ನೋಡಿ, ಇದನ್ನು ಸೂಜಿ ಹಾಕೋಕ್ಕೆ ಯೂಸ್ ಮಾಡ್ತಾರೆ, ಬಟ್ ನಾನೇನು ಯೂಸ್ ಮಾಡಲ್ಲ ಅದನ್ನು. ಇವಾಗ ರಾಡನ್ನ ಕೂಡ ಹೆಂಗೂ ತೆಗೆದಿದ್ರಲ್ವ, ಆ ರಾಡನ್ನು ಕೂಡ ನೀಟಾಗಿ ಒರೆಸ್ಕೊಂಬಿಡೋಣ. ನೋಡಿ ಎಷ್ಟು ಡಸ್ಟ್ ಇದೆ ರಾಡ್ ಬಳಿ. ಯಾಕಂದರೆ ಇದು ಏನಾಗುತ್ತೆ, ಇದು ಮೇಲಿದ್ದ ಕೆಳಗೆ ಬರುತ್ತಲ್ವ, ಈ ಬರೋದ್ರಲ್ಲಿ ಏನಾದರೂ ಡಸ್ಟ್ ಇತ್ತಂದರೆ ಮತ್ತೆ ಬಾವಿನಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಏನು ತೆಗೆದಿದ್ದೀವಿ ಅಂದಾಗ ಇದನ್ನು ಕೂಡ ನೀಟ್ ಮಾಡ್ಕೊಳ್ಬೇಕು. ಇದು ಮೇನ್ ನೋಡಿ, ಇದು ಥ್ರೆಡ್ ಇರೋದಿಲ್ಲ, ಇದು ಜಸ್ಟ್ ಇಲ್ಲಿ ಬ್ಲೇಡ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಬೇಕು. ನನ್ನ ಕೈಯಲ್ಲೆಲ್ಲ ನೋಡಿ ಆಯಿಲ್ ಹೇಗಾಗಿದೆ, ನಾನು ಅವಾಗ ಹಾಕಿರೋದು ಆಯಿಲೆಲ್ಲ ಕೆಳಗೆ ಬರ್ತಾಯಿದೆ, ಒರೆಸ್ತಾ ಇದ್ದೀನಲ್ವ ಕೆಳಗೆ ಬರ್ತಾಯಿದೆ. ಜಸ್ಟ್ ಇಲ್ಲಿ ಬ್ಲೇಡ್ ಇರುತ್ತೆ ನೋಡಿ, ಜೂಮ್ ಮಾಡ್ತೀನಿ, ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೋಡಿ ಎಲ್ಲ ನೀಟಾಯಿತು, ಎಲ್ಲಿ ಏನು ಡಸ್ಟ್ ಇಲ್ಲ. ಇಲ್ಲಿ ಮೂಲೆಯಲ್ಲಿ ಸ್ವಲ್ಪ ಕಾಣಿಸ್ತದೆ, ಇಲ್ಲಿ ನೋಡಿ ಇಲ್ಲಿದೆ. ಇದು ನಿಮ್ಗೆ ಕೈ ದಪ್ಪ ಆಯಿತು ಅಂತಂದಾಗ ಏನು ಮಾಡಬೇಕು, ಒಂದು ಸಣ್ಣದು ಏನಾದರೂ ಪೀಸಸ್, ನಾನು ಜಸ್ಟ್ ಇಲ್ಲಿ ಇದನ್ನೇ ಸ್ಕ್ರೂ ಡ್ರೈವರ್ನ ಯೂಸ್ ಮಾಡ್ತಾ ಇದ್ದೀನಿ. ಕೈ ದಪ್ಪ ಆಯಿತು ಅಂದಾಗ ಜಸ್ಟ್ ಮೂಲೆಯಲ್ಲಿ ಇದನ್ನು ಇಟ್ಕೊಂಡು ಹೀಗೆ ಕ್ಲಾತ್ನ ಒಂದು ರೌಂಡನ್ನು ತಿರ್ಸ್ಕೊಬೇಕು. ಈ ರೀತಿಯಾಗಿ ಮಾಡಿದರೆ ನೀಟಾಗಿ ಬಂದುಬಿಡುತ್ತೆ ಡಸ್ಟ್ ಎಲ್ಲ. ಇವಾಗ ನೋಡಿ ಎಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಮೇಲುಗಡೆ ಎಲ್ಲ ಇದನ್ನು ಸಲ ಒರೆಸ್ಕೊಂಬಿಡೋಣ. ಲೈಟಾಗಿ ಒರೆಸ್ಕೊಳ್ಬೇಕು, ಪ್ರೆಷರ್ ಹಾಕಕ್ಕೆ ಹೋಗಬೇಡಿ, ಇದು ಮೇನು. ಮತ್ತು ಕ್ಲೀನ್ ಮಾಡಿ ಅಂತ ಅಂದಾಗ ಸ್ವಲ್ಪ ನಾವು ತಾಳ್ಮೆ ಬೇಕು ಇದರಲ್ಲಿ ಕ್ಲೀನಿಂಗಲ್ಲಿ. ಒಂದೊಂದು ಭಾಳ ಸೆನ್ಸಿಟಿವ್ ಇರ್ತದೆ, ಇದು ಸೆನ್ಸರ್ಲಿಂದ ವರ್ಕ್ ಮಾಡೋದ್ರಿಂದ ನಮಗೇನೂ ಗೊತ್ತಾಗಲ್ಲ ಎಲ್ಲಿ ಏನಿದೆ ಹೇಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಎಲ್ಲಿ ಏನೇ ಇರಲಿ ನಾವು ಅದನ್ನು ನೀಟ್ ಮಾಡ್ತೀವಿ ಅಂದಾಗ ನಾಜೂಕಾಗಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಲ್ಲವನ್ನು ನೀಟ್ ಮಾಡ್ಕೊಳ್ಬೇಕು. ಫಸ್ಟ್ ಮೇನ್ ಇವಾಗ ಬಾಬಿನ್ ಕೇಸ್, ಇದು ಬಾಬಿನ್ ಕೇಸ್. ನಿಮಗೆ ಏನಾದರೂ ಥ್ರೆಡ್ ಪ್ರಾಬ್ಲಮ್ ಅಂದರೆ ಥ್ರೆಡ್ ಕಟ್ ಪ್ರಾಬ್ಲಮ್, ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇದರಲ್ಲಿ ನಿಮಗೇನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಏನು ಮಾಡಬೇಕು, ಇದನ್ನು ತೊಗೊಳ್ಬೇಕು. ಇಲ್ಲಿ ನಿಮಗೆ 2 ನಟ್ ಇರ್ತವೆ ನೋಡಿ, ಈ ನಟ್ಟನ್ನು ಇದು ಒಳಗಡೆ ಹೋಗಿರುತ್ತೆ ನಟ್ಟು, ಇದೇನು ಬೇಡ, ಇದು ಕರೆಕ್ಟು ಕನ್ಸಿಸ್ಟೆನ್ಸಿಯಾಗಿರುತ್ತೆ. ಇದನ್ನು ನಿಮಗೆ ಫಸ್ಟ್ ನೋಡ್ಕೊಳ್ಳಿ, ದಾರ ಹಾಕಿ ಒಂದು ಲೂಸ್ ಬರ್ತಿದೆ, ಟೈಟ್ ಬರ್ತಾಯಿದೆ ಅಂದಾಗ ಈ ನಟ್ಟನ್ನು ಸ್ವಲ್ಪ ಲೂಸು ಟೈಟು ಮಾಡ್ಕೊಳ್ಬೇಕು. ಕಾಣಿಸ್ತಾ ಇದೆಲ್ಲ, ಈ ನಟ್ಟನ್ನು ಸ್ವಲ್ಪ ಲೂಸ್ ಟೈಟ್ ಮಾಡಬೇಕು. ನಾವು ಇದನ್ನು ಕೂಡ ಕ್ಲೀನ್ ಮಾಡಬೇಕು, ಎಲ್ಲಿ ನೀಟಿದೆ ಕ್ಲಾತ್ನ ನೋಡ್ಕೊಳ್ಬೇಕು. ಯಾಕಂದರೆ ಈಗ ನಾನು ತೊಗೊಳ್ಬೋದಿತ್ತು, ಬಟ್ ಎಷ್ಟು ಪೀಸ್ ಇತ್ತು ನಮ್ಮಲ್ಲಿ, ಹಾಗಾಗಿ ಇದನ್ನೇ ತೊಗೊಂಡು ತೋರಿಸ್ತಾ ಇದ್ದೀನಿ. ಮತ್ತೆ ಸಣ್ಣ ಕ್ಲಾತ್ ತೊಗೊಂಡು ಒದ್ದಾಡ್ತಾ ಇದ್ದೀರಿ ಅಂತ ಅನ್ಕೋಬೇಡಿ, ಓಕೆನಾ. ನೀಟ್ ಮಾಡ್ತಾಯಿದ್ದೀನಿ, ಇಲ್ಲಿ ಏನಿಲ್ಲ, ಯಾಕಂದರೆ ರೀಸೆಂಟಾಗಿ ನಾನು ಕ್ಲೀನ್ ಮಾಡಿದ್ದೆ, ಇದರಲ್ಲಿ ಏನಿಲ್ಲ, ಒಳಗಡೆ ಇತ್ತೆ ಅನಿಸುತ್ತೆ, ಹಾಗಾಗಿ ಅದೇ ಹೇಳ್ತಾ ಇತ್ತು. ಇವಾಗ ನೋಡಿ ನಾನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಇಲ್ಲಿ ಪ್ಲೇಸ್ ಡೌನನ್ನು ಮಾಡಬೇಕು. ಫಸ್ಟಾಗಿ ತೊಗೊಂಡವರಿಗೆ ಗೊತ್ತಿರಲಿಕ್ಕಿಲ್ಲ, ಇಲ್ಲಿ ಮಾರ್ಕಿಂಗ್ ಇರ್ತವೆ, ಜಸ್ಟ್ ಜೂಮ್ ಮಾಡ್ತೀನಿ ನೋಡಿ. ಇಲ್ಲಿ ಒಂದು ರೆಡ್ ಕಲರ್ದು ಮಾರ್ಕಿಂಗ್ ಇದೆ, ಇಲ್ಲಿ ಒಂದು ರೆಡ್ ಕಲರ್ದು ಮಾರ್ಕಿಂಗ್ ಇದೆ, ಇಲ್ಲಿ ಕೂಡ ಮಾರ್ಕಿಂಗ್ ಇದೆ, ನೋಡ್ಬೋದು. ನನ್ನ ಕೈಯಾಗ ಶೇಕ್ ಆಗ್ತಾಯಿದೆ, ಫೋನ್ ಜಾಸ್ತಿ ಆಯ್ತು ಹಿಡಿದು ಕೈ ಶೇಕ್ ಆಗ್ತಾಯಿದೆ. ಒಂದು ನಿಮಿಷ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಬಂದುಬಿಟ್ಟು ಮಾರ್ಕಿಂಗ್ ಇರುತ್ತೆ ಈ ಥರ. ಇಲ್ಲಿ ಹೊಸ ಬಾಬಿನ್ ಸಿಗಾದರೆ ಇಲ್ಲಿ ರೆಡ್ ಕಲರ್ದು ಆ್ಯಸ್ ಇಟ್ ಈಸ್ ಬರುತ್ತೆ, ಇದು ನಂದು ಹಳೇದು. ಇಲ್ಲಿ ಕರೆಕ್ಟಾಗಿ ಅದಕ್ಕೆ ಹೊಸದು ಕೂಡ ಬಾಬಿನ್ ಇದೆ, ನನ್ನ ಬಾಬಿನ್ ಕೇಸಸ್ ಇದೆ ಏನಾದರೂ ಇದ್ದು, ಯಾಕಂದರೆ ನಮ್ಮ ಕಡೆ ಸಿಗಲ್ಲ, ನಂದು ಹಳಿಯೂರಾಗಿರೋದ್ರಿಂದ ಮತ್ತು ಎಮರ್ಜೆನ್ಸಿಗೆ ಸಿಗಲ್ಲ ಅಂತೇಳಿ ಒಂದು ಹೊಸದು ಕೂಡ ತಂದಿಟ್ಕೊಂಡಿದ್ದೀನಿ ನಾನು ಎಲ್ಲದಕ್ಕೂ ಅಷ್ಟೇ. ಯಾಕಂದರೆ ಫಾಸ್ಟ್ ಪಟಕ್ ಅಂತ ಹೇಳಿ ಹೋಗೋಕ್ಕೆ ತರೋಕ್ಕಾಗಲ್ಲ, ಹಾಗಾಗಿ ಸ್ಟಾಕ್ ಇಟ್ಬಿಟ್ಟಿದ್ದೀನಿ ನಾನು. ಒಂದು ಮುರಿದ್ರೆ ಒಂದು ಹಾಕ್ಕೊಳ್ಬೋದು ಅಂತ ಒಂದು ಇದು ಆಸೆ ಅಷ್ಟೇ, ಅಂದರೆ ವೇಸ್ಟ್ ಆಗೋದು ಟೈಮ್ ಅಂತ. ಇಲ್ಲಿ ಕೂಡ ಮಾರ್ಕಿಂಗ್ ಇದೆ, ಇದನ್ನು ಕರೆಕ್ಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ. ನಾವು ನೋಡ್ಕೊಳ್ಬೇಕು. ಒಂದು ಸೆಕೆಂಡ್ ಇವಾಗ ಇಟ್ಟಿದ್ದೀನಿ ನೋಡಿ, ಈ ಮಾರ್ಕಿಂಗು ಎರಡು ಡೆಡ್ ಅಪೋಸಿಟ್ ಬರಬೇಕು. ಇವಾಗ ಇದನ್ನೆಲ್ಲ ನೀಟಾಯಿತು. ಹಾಗೆ ನಾವು ಇದನ್ನು ತುಂಬ ನೀಟಾಗಿ ಮಾಡ್ಕೊಳ್ಬೇಕು, ಇಲ್ಲೇ ಕೂಡ ಒರೆಸ್ಕೊಳ್ಬೇಕು. ಈ ಥರ ಎಲ್ಲ ಕೂಡ ನೀಟಾಗಿ ಒರೆಸ್ಕೊಳ್ಬೇಕು. ಇಲ್ಲಿ ಜಸ್ಟ್ ಇದಕ್ಕೆ ನಾನು ಆಯಿಲಿಂಗ್ ಹಾಕಿ ತೋರಿಸಿಲ್ಲ, ಸೊ ಆಯಿಲಿಂಗ್ ಹಾಕಿ ಇಷ್ಟು ಇಲ್ಲಿ ಮಿಡ್ಲಿಗೆ ಏನಿದೆಲ್ಲ ಒಂದು 2 ಡ್ರಾಪ್ಸ್ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಒಂದು 2 ಡ್ರಾಪ್ಸ್, ಇದು ನಾನು ಸ್ವಲ್ಪ ಕಡೆ ಬರ್ತದೆ, 2 ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ ನೋಡಿ. ಇದು ಮಾರ್ಕಿಂಗ್, ಈ ಮಾರ್ಕಿಂಗ್ ಕರೆಕ್ಟ್ ಇರಬೇಕು. ಇವಾಗ ಆಯಿಲೆಲ್ಲ ಹಾಕಿ ಕರೆಕ್ಟ್ ಪ್ಲೇಸ್ ಮಾಡಿದೆ. ಈ ಮಾರ್ಕಿಂಗ್ ಮೇಲೆ ಒಂದು ಹನಿ ನಾವು ಆಯಿಲನ್ನು ಡೈಲಿ ಹಾಕಬೇಕು. ನಾವು ಮಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಹನಿಯನ್ನು ಇಲ್ಲಿ ಹಾಕ್ಕೊಳ್ಬೇಕು, ಹಾಗೆಯೇ ಕಂಪಲ್ಸರಿ ಇಲ್ಲಿ ಹಾಕಬೇಕು.
ಇಲ್ಲಾಂದರೆ ಬ್ಯಾಕ್ ಸೈಡ್ಗೆ ಕ್ಲಿಪ್ ಇರುತ್ತೆ ನೋಡಿ, ಅದಕ್ಕೆ ತೆಗೆದು ನೋಡಿ ಎಷ್ಟು ಡ್ರೈ ಆಗಿದೆ ನನ್ನದು. ಒಂದು 4-5 ಡೇಸ್ ಆಯಿತು ನಾನು ಇದನ್ನು ಮಿಷಿನ್ ವರ್ಕ್ ಮಾಡಿಲ್ಲ, ಹಾಗಾಗಿ ಕರೆಕ್ಟಾಗಿ ಅದಕ್ಕೆ ಪತ್ತೆಯಲ್ಲೇ ಬಿಡಬೇಕು. ಮತ್ತು ಆ ಕಡೆ ತಂದರೆ ಸ್ಕ್ರೀನ್ ಆಗಿಬಿಡುತ್ತೆ. 2-3 ಡ್ರಾಪ್ಸ್ ಮೇಲೆ ಹಾಕಿದ್ದೀನಿ. ಆಯಿಲೆಲ್ಲ ಕನ್ಸಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈಗ ಕ್ಲೋಸ್ ಮಾಡಿಬಿಡ್ತೀನಿ. ಡಸ್ಟ್ ಹೋಗ್ತದೆ ಮತ್ತು ಇದನ್ನೆಲ್ಲ ನೀಟ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನು ಕೂಡ ಪ್ಲೇಸ್ ಮಾಡ್ಕೊಬೇಕು. ಇದಾಗಿ ಮೇಲ್ಗಡೆ ಕ್ಲೋಸ್ ಮಾಡಿದ ಮೇಲೆ ನಾವು ಸ್ಕ್ರೂನ ಅಲ್ಲಲ್ಲಿ ಟೈಟ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕೈಲಿದ್ದ ಕರೆಸಿ ಆಮೇಲೆ ನಿಮ್ಮದು ಸ್ಕ್ರೂ ಡ್ರೈವಲ್ಲಿದ್ದ ಹಾಕ್ಕೊಳ್ಬೇಕು. ಇದನ್ನು ಬ್ಯಾಕ್ ಸೈಡ್ಲಿದ್ದಾನೆ ಬರೋದು ಕೈ, ಯಾಕಂದರೆ ನಾನು ಇಲ್ಲಿ ಕ್ಯಾಮ್ರಾ ಇಡ್ತಿದ್ದೀನಿ ಒಂದು ಕೈಯಲ್ಲಿ, ಹಾಗಾಗಿ ಈ ಕೈಲಿದ್ದಾನೆ ಬ್ಯಾಕ್ ಸೈಡಿದ್ದ ಈ ಥರ ತಿರ್ಸ್ಕೊಂಡು ನೆಕ್ಸ್ಟ್ ಇದನ್ನು ಯೂಸ್ ಮಾಡಿ ನೀವು ಟೈಟನ್ನು ಮಾಡ್ಕೊಳ್ಬೇಕು. ಟೈಟ್ ಮಾಡ್ಕೊಳ್ಳಿ. ಮತ್ತು ಬಿಚ್ಚಿದ್ರೆ ಕಷ್ಟ, ಲೂಸ್ ಆದರೆ ಮತ್ತೆ ಟೈಟ್ ಹಿಡಿದ್ರೆ ಕಷ್ಟ ಆಗುತ್ತೆ. ಈಗ ಎರಡು ಕಡೆ ನಾನು ಟೈಟ್ ಮಾಡಿದ್ದೀನಿ. ಇಲ್ಲಿ ಏನು ಥ್ರೆಡ್ ಹೋಗ್ತದೆ, ನಾವು ಇಲ್ಲಿ ಅಂತ ಅಲ್ಲಿ ಹಾಕಿದ್ವಲ್ಲ ಮಾರ್ಕಿಂಗಿಗೆ ಹಾಕಂತ ಹೇಳಿದ್ನಲ್ಲ, ಸೊ ಇಲ್ಲಿಗೆ ಇದು ದಾರ ಬರುತ್ತೆ ನೋಡಿ, ದಾರ ಹೋಗುತ್ತೆ. ಇದು ಸ್ವಲ್ಪ ಈ ಕಡೆ ಹೋಗಿದ್ದಿದೆ, ಹಾಗಾಗಿ ದಾರ ಏನೇನು ಬರುತ್ತೋ ಅಲ್ಲಿಗೆ ಒಂದು ಹನಿ ಡ್ರಾಪ್ಸನ್ನು ಹಾಕಬೇಕು ಇಲ್ಲಿ, ಯಾಕಂದರೆ ನಾವು ಇಲ್ಲಿ ಥ್ರೆಡ್ ತೊಗೊತೀವಿ. ದಾರ ಇಲ್ಲಿ ಪ್ಲೇಸ್ ಮಾಡಿ ಈ ಸೈಡ್ ತೊಗೊತೀವಲ್ಲ ಅಲ್ಲಿ ಸ್ಮೂತ್ ಹೋಗಲಿ ಅಂತ ಹೇಳೋ ಕಾರಣಕ್ಕೆ ನಾನು ಅದರಲ್ಲಿ ಆಯಿಲನ್ನು ಹಾಕಿದ್ದೀನಿ. ಆಯಿಲ್ ಹಾಕಿದ್ನಲ್ವ, ಇವಾಗ ಆನ್ ಮಾಡೋಣ. ಈ ಬ್ಯಾಕ್ ಸೈಡ್ ಬಟನ್ ಇರುತ್ತಲ್ಲ ಅದು ಆನ್ ಮಾಡೋಣ. ಇಲ್ಲಿ ಹೇಳ್ತಿತ್ತು ಸ್ಕ್ರೀನ್, ನಾನು ಅವಾಗೆ ಓಕೆ ಅಂತ ಹೊಡ್ತಿದ್ದೆ, ಓಕೆ ಅಂತ ಬಟನ್ ಹೊಡ್ತಿದ್ದೆ. ಓಕೆ ಅಂತ ಹೇಳಿಲ್ಲ ಅಂತಂದರೆ ಅದು ಕೇಳ್ತಿತ್ತು ನೀವು ಕ್ಲೀನ್ ಮಾಡಿದ್ರ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಜಸ್ಟ್ ಅವಾಗೆ ತೋರಿಸಿ ವೀಡಿಯೋ ಮಾಡಬೇಕು ಅಂದ್ಕೊಂಡೆ, ಬಟ್ ಮಿಸ್ ಆಯಿತು. ಓಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಇವಾಗೇನು ಕೇಳಲ್ಲ ಅದು ನೀವು ಕ್ಲೀನ್ ಮಾಡಿದ್ರ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲೇನು ಹೇಳ್ತಾ ಇದೆ ಅಂದರೆ ಪ್ಲೀಸ್ ರಿಮೂವ್ ಹೋಪ್ ಕೀಪ್ ಹ್ಯಾಂಡ್ಸ್ ಕ್ಲಿಯರ್, ಕ್ಯಾರೇಜ್ ವಿಲ್ ಬಿ ನಾವು ಮೂವ್ ಆನ್. ಇದು ಮೂವ್ ಆಗ್ತಾಯಿದೆ, ನಿಮ್ಮ ಕೈಯನ್ನು ತೆಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓಕೆ ಬಟನನ್ನು ಇದು ಬ್ಯಾಕ್ ಹೋಯ್ತು ನೋಡಿ. ನಾವು ಇಲ್ಲಿಗೆ ಥ್ರೆಡ್ಡನ್ನು ಹಾಕಿರ್ತೀವಲ್ವ, ಈ ಥ್ರೆಡ್ಡನ್ನು ಈ ಥರ ಪ್ಲೇಸ್ ಮಾಡಿ ಇಲ್ಲಿಗೆ ನೋಡಿ, ಇದು ಇಲ್ಲಿ ಇದಕ್ಕೆ ತೊಗೊಳ್ಬೇಕು. ಫಸ್ಟ್ ನಾವು ಡೈರೆಕ್ಟಾಗಿ ಏನು ತೊಗೊತಿದ್ದೆ ನಾನು ಫಸ್ಟ್ ಅವಾಗ ಇಲ್ಲಿಗೆ ಫಸ್ಟ್ ಈ ಬಾಬಿನಲ್ಲಿ ತೊಗೊಳ್ಬೇಕು, ಈ ಒಳಗಿನ ಬಾಬಿನ್, ಆಮೇಲೆ ಈ ಕೊಕ್ಕೆಗೆ ಬರಬೇಕು. ಇಲ್ಲಿ ಒಂದು ಲೈಟಾಗಿರ್ತದೆ, ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಇಲ್ಲಿ ನಾನು ಡ್ರೂ ಮಾಡಿದ್ರೆ ತೋರಿಸ್ತೀನಿ ನೋಡಿ. ಇದಕ್ಕಲ್ಲ ಫಸ್ಟ್ ಇರ್ತೀನಿ, ಇದಕ್ಕಲ್ಲ, ಇಲ್ಲಿ ಒಂದು ಈ ಬಾಬಿನಿಗೆ ಇದಿರುತ್ತೆ, ಬಾಬಿನಿಗೆ ಒಂದು ಬಂದಿರುತ್ತೆ ಕೊಕ್ಕೆ ಅಂತಲೇ ಹೇಳ್ತೀವಿ, ಅಲ್ಲಿಗೆ ನಾವು ತೊಗೊಳ್ಬೇಕು. ಇದು ಅಂತ ನೋಡಿ, ಅಲ್ಲಿಗೆ ಹೋಯ್ತಲ್ವ ಒಳಗಡೆ, ಅದು ಹೋದ್ಮೇಲೆ ಜಸ್ಟ್ ಇದಕ್ಕೆ ಈ ಕೊಕ್ಕೆ ನಂತರ ಇದಕ್ಕೆ ನಾವಿಲ್ಲೆಲ್ಲ ಆಯಿಲ್ ಹಾಕಿರ್ತೀವಿ, ಅದನ್ನು ನೀಟ್ ಒರೆಸ್ಕೊಳ್ಬೇಕು ಫಸ್ಟಿಗೆ ನೋಡಿ. ಥ್ರೆಡ್ ಅನ್ನೋದು ಎಷ್ಟಕ್ಕೆ ಆಯಿಲೆಲ್ಲ ಕನ್ಸಿಸ್ಟೆನ್ಸಿ ಆಯಿತು ಈ ಥರ. ಇವಾಗ ಇಲ್ಲಿ ಏನು ಕೇಳ್ತಾ ಇದೆ, ರೆಸ್ಯೂಮ್ ದ ಪ್ಯಾಟರ್ನ್. ನಾವು ಓದು ಡಿಸೈನ್ಸ್ ಹಾಕಿದರೆ ಅದೇ ಬೇಕಂತೇಳಿ ನನಗೆ ಬೇಡ, ನ್ಯೂ ಬೇಕು, ನ್ಯೂ ಡಿಸೈನ್ಸ್ನ ಹಾಕ್ತಾಯಿದ್ದೀನಿ. ಇಲ್ಲಿಗೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹೂಪ್ ಸೈಜ್ ನಾನು ಸೆಲೆಕ್ಟ್ ಮಾಡಬೇಕು. ಫೈಲ್ಸಿಗೆ ಹೋಗ್ತೀನಿ, ಪೆನ್ ಡ್ರೈವ್ ಆಪ್ಷನ್ಸು, ಓಕೆನಾ. ಇದನ್ನಾದಮೇಲೆ ನಾವು ಕ್ಲೋಸ್ ಮಾಡೋಣ. ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಇವಾಗ ಕ್ಲೀನಿಂಗ್ ಅಂದರೆ ಇಷ್ಟೇ. ಇವಾಗೆಲ್ಲ ಆಯಿಲ್ ಇದೆಯಲ್ಲ, ಒಂದು ಸ್ವಲ್ಪ ನಾನು ಸೆಲೆಕ್ಟ್ ಎಲ್ಲ ಮಾಡೋದ್ರಲ್ಲೇ ಇದನ್ನು ಈ ಥರ ಹಾಸ್ಕೊಂಡ್ಬಿಡ್ತೀನಿ, ಎಲ್ಲ ಕ್ಲೋಸ್ ಮಾಡಿದ್ನಲ್ವ. ಸೊ ಆಯಿಲೆಲ್ಲ ಹಿಡೀಲಿ ಅಂತೇಳ್ಬಿಟ್ಟು ಈ ಥರ ಸೊ ಬಿಟ್ಬಿಡ್ತೀನಿ. ಸ್ವಲ್ಪ ನಾನು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡೋವರೆಗೂ ಆಯಿಲೆಲ್ಲ ಅಬ್ಸರ್ವ್ ಆಗುತ್ತೆ. ನಾನು ಇಲ್ಲಿ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿ ಅದನ್ನೆಲ್ಲ ಸೆಟ್ಟಿಂಗ್ ಮಾಡೋದ್ರಲ್ಲಿ ಅದು ಕೂಡ ನೀಟಾಗೆಲ್ಲ ಆಯಿಲ್ ಅಬ್ಸರ್ವ್ ಮಾಡಿ ನಮ್ಮ ಬ್ಲೌಸ್ಗೇನಿದೆಯಲ್ಲ ಬ್ಲೌಸಿಗೇನು ಅಟ್ಯಾಚ್ ಆಗೋಲ್ಲ. ಅಲ್ಲಿತ್ತು ಸ್ಕ್ರೀನ್ ಇಷ್ಟತನ. ಸೊ ಇವಾಗ ಬಂದಿದೆ. ಇವಾಗ ನೋಡಿ ಎಲ್ಲ ಆಯಿಲೆಲ್ಲ ಅಬ್ಸರ್ವ್ ಆಗ್ತಾಯಿದೆ. ಕ್ಲಾತ್ ಇದು ಪಾಪ್ಲಿನ್ ಕ್ಲಾತ್. ಕ್ಲೀನ್ ಮಾಡುವಾಗ 1 ಮೀಟ್ರ್ ತಂದ್ಕೊಳ್ಳಿ ನೀವು. 1 ಮೀಟ್ರ್ ತಂದರೆ ಎಷ್ಟೋ ದಿನ ಬರುತ್ತೆ. 13-35 ಇರಬೇಕು ಅಷ್ಟೇ ಮೀಟ್ರು. ಸೊ ಅದನ್ನು ತಂದುಬಿಟ್ಟು ಅದು ಸಾಫ್ಟ್ ಇರುತ್ತೆ. ಎಲ್ಲ ಮಿಷನ್ಸ್ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಇದನ್ನು ವರ್ಕನ್ನು ಹಾಕಬೇಕು, ಬಟ್ ಇದು ಆಗ್ತಾಯಿಲ್ಲ. ಇದು ಸ್ವಲ್ಪ ಮನೆಯವ್ರದ್ದೇ. ಇದು ನೆಕ್ಸ್ಟ್ ಇನ್ನೂ ಸ್ವಲ್ಪ 2-3 ಡೇಸ್ ಬೇಕು, ಬಟ್ ಇವಾಗ ನಾಳೆಗೆ ಒಂದು ಕೊಡೋದಿದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಬ್ಯಾಕ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫ್ರಂಟ್ ಅದನ್ನೆಲ್ಲ ಆಮೇಲೆ ಹಾಕ್ತೀನಿ. ಸೊ ಇದನ್ನು ಮುಗಿಸ್ತೀನಿ. ಇವಾಗ ಇನ್ನೊಂದು ಬ್ಲೌಸ್ ಇದೆ, ಅದನ್ನು ಸೆಟ್ಟಿಂಗ್ ಮಾಡೋದ್ರಲ್ಲಿ ಇದನ್ನು ಆಯಿಲೆಲ್ಲ ಅಬ್ಸರ್ವ್ ಆಗಿರುತ್ತೆ. ನೀಟಾಗಿ ಒಂದು ಸಲ ಒರೆಸ್ಕೊಂಡು ಪ್ಲೇಸ್ ಮಾಡಿ ಬಿಟ್ಬಿಡ್ತೀನಿ. ಈ ಥರ ಇಟ್ಟು ಬಿಟ್ಬಿಡ್ತೀನಿ, ಆಯಿಲೆಲ್ಲ ಹಿಡ್ಕೊಂಡ್ಬಿಡುತ್ತೆ. ಓಕೆನಾ. ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.